ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಹಾಗೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೀವು ನೇರವಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದಾಗಿರುತ್ತೆ. ಇನ್ನು ಸಾಕಷ್ಟು ಜನ ನಮಗೆ ಕೇಳ್ತಿರ್ತಾರೆ, ತಿರುಮಲದಲ್ಲಿ ನಾವು ಸುಲಭವಾಗಿ ದರ್ಶನ ಮಾಡ್ಕೊಳ್ಬೇಕು ಅಂತ ತುಂಬ ಜನ ಕೇಳ್ತಿರ್ತಾರೆ. ನಮಗೆ ವೆಬ್ಸೈಟ್ನಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋದಾಗ ಅದು ಯಾವಾಗಲೂ ರೆಡ್ ಕಲರ್ನಲ್ಲಿ ತೋರಿಸ್ತಿರುತ್ತೆ. ಅದು ಹೇಗೆ ಬುಕ್ ಮಾಡ್ಕೊಳ್ಬೇಕು ಮತ್ತು ಯಾವಾಗ ಬುಕ್ ಮಾಡ್ಕೊಳ್ಬೇಕು ಅಂತ ಕೇಳ್ತಿರ್ತಾರೆ. ಅವರಿಗಾಗಿ ಈ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಟಿಕೆಟ್ಸ್ಗಳನ್ನ ಹೇಗೆ ಬುಕ್ ಮಾಡಿಕೊಂಡು ತಿರುಮಲದಲ್ಲಿ ಅತಿ ಸುಲಭವಾದ ದರ್ಶನ ಹೇಗೆ ಪಡೆಯಬಹುದು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋನಲ್ಲಿ ಸಿಗುತ್ತೆ. ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋದಕ್ಕೆ ಸಾಕಷ್ಟು ರೀತಿಯ ಟಿಕೆಟ್ಗಳಿದೆ. ಈಗ ಬನ್ನಿ ಒಂದೊಂದಾಗಿ ಎಲ್ಲ ಟಿಕೆಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗೆ ಹೇಗೆ ಬುಕ್ ಮಾಡ್ಕೊಳ್ಬೇಕು, ಯಾವಾಗ ಬುಕ್ ಮಾಡ್ಕೊಳ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಇದರಲ್ಲಿ ನಮಗೆ ಮೊದಲನೇ ಟಿಕೆಟ್ ಬಂದ್ಬಿಟ್ಟು ಆರ್ಜಿತ ಸೇವಾ ಅಂತ ಕರೀತಾರೆ. ಈ ಆರ್ಜಿತ ಸೇವಾ ಬಂದ್ಬಿಟ್ಟು ನಮಗೆ ಫಸ್ಟ್ ಡೋರ್ ದರ್ಶನ ಅಂತ ಕರೀತಾರೆ. ಇದು ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹವನ್ನು ಅತಿ ಸಮೀಪದಿಂದ ಹಾಗೂ ತುಂಬ ಹೊತ್ತುಗಳ ಕಾಲ ದೇವರ ದರ್ಶನ ಮಾಡ್ಕೊಳ್ಬೇಕು ಅಂದರೆ ಈ ಫಸ್ಟ್ ಡೋರ್ ಸೇವಾ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಸಾಕಷ್ಟು ರೀತಿಯ ಟಿಕೆಟ್ಗಳಿದೆ. ಮೊದಲನೇದು ಸುಪ್ರಭಾತ ಸೇವೆ ಇದೆ, ಅರ್ಚನಾ ಸೇವೆ ಇದೆ, ತೋಮಾಲ ಸೇವೆ ಇದೆ, ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಇದೆ. ಈ 4 ಸೇವಾ ಟಿಕೆಟ್ಗಳನ್ನ ನೀವು ಬುಕ್ ಮಾಡಿಕೊಂಡ್ರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಹಾಗೆ ನಿಮಗೆ ಅರ್ಚನಾ ಆಗಿರ್ಬೋದು, ತೋಮಾಲ ಆಗಿರ್ಬೋದು, ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಆಗಿರ್ಬೋದು, ಈ ಟಿಕೆಟ್ಗಳೇನಾದ್ರು ಸಿಕ್ಕರೆ ದೇವರ ಮುಂದೆ ತುಂಬ ಹೊತ್ತು ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ. ಈ 4 ಸೇವಾ ಟಿಕೆಟ್ಗಳು ನೀವು ಲಕ್ಕಿ ಡಿಪ್ ಮುಖಾಂತರ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇದು ನಿಮಗೆ ಕನ್ಫರ್ಮ್ ಟಿಕೆಟ್ಸ್ ಇರೋದಿಲ್ಲ. ಇದು ನೀವು ಲಕ್ಕಿ ಡಿಪ್ ಮುಖಾಂತರನೇ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಒಂದು ಫೋನ್ ನಂಬರಿಂದ 2 ಹೆಸರುಗಳನ್ನ ಮ್ಯಾಕ್ಸಿಮಮ್ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ ಕೇಸ್ ನೀವೇನಾದ್ರು ಸೆಲೆಕ್ಟ್ ಆದರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ಈ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಈ ಟಿಕೆಟ್ಗಳು ಏನಾದ್ರು ಸಿಕ್ಕಿದ್ರೆ ತುಂಬಾ ಅದೃಷ್ಟ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅತಿ ಸಮೀಪಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ತುಂಬ ಹೊತ್ತು ನಮಗೆ ಜಯ ವಿಜಯದಿಂದ ಒಳಗೆ ಹೋಗಿ ಮೊದಲ ಬಾಗಿಲಿನ ಮೊದಲ ಹೊಸಲಿನ ಕುಲಶೇಖರ ಪಡಿ ಅಂತ ಕರೀತಾರೆ, ಅಲ್ಲಿ ತನಕ ಹೋಗಿ ನಾವು ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗಾಗಿ ಇದು ತುಂಬ ವಿಶೇಷವಾದ ಸೇವೆ ಅಂತ ಹೇಳ್ಬೋದು. ಇದರ ಕಾಸ್ಟ್ ಬಂದ್ಬಿಟ್ಟು ಸುಪ್ರಭಾತ ಸೇವೆ 120 ರೂಪಾಯಿ ಆಗಿರುತ್ತೆ, ಹಾಗೆ ಅರ್ಚನಾ ಮತ್ತು ತೋಮಾಲ 220 ರೂಪಾಯಿ ಆಗಿರುತ್ತೆ, ಹಾಗೆ ಅಷ್ಟದಳ ಪಾದ ಪದ್ಮಾರಾಧನ 1250 ರೂಪಾಯಿ ಆಗಿರುತ್ತೆ. ಸುಮಾರು ಒಂದು 8,000-9,000 ಟಿಕೆಟ್ಸ್ಗಳಿರುತ್ತೆ. ಬಟ್ ಅಪ್ಲೈ ಮಾಡೋರ ಸಂಖ್ಯೆ 5 ಲಕ್ಷ ಜನ ಮಾಡ್ತಾರೆ. ಹಾಗಾಗಿ ಈ ಲಕ್ಕಿ ಡಿಪ್ ಮುಖಾಂತರ ನೀವು ಬುಕ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀವಿ. ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗುತ್ತೆ. ನಮಗೆ ಈ ಟಿಕೆಟ್ಗಳನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂದರೆ ಮೇ ತಿಂಗಳ ಸಂಪೂರ್ಣ ಕೋಟಾವನ್ನು ಫೆಬ್ರವರಿ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. 20ನೇ ತಾರೀಕು ಬೆಳಗ್ಗೆ 10 ಗಂಟೆ ತನಕ ನಿಮಗೆ ಅವಕಾಶ ಇರುತ್ತೆ. ಹಾಗೆ 20ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಈ ಲಕ್ಕಿ ಡಿಪ್ನ ರಿಸಲ್ಟ್ಸ್ ಬರುತ್ತೆ. ಯಾರೆಲ್ಲ ಸೆಲೆಕ್ಟ್ ಆಗಿರ್ತಾರೋ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಟ್ಟು ಮೆಸೇಜ್ ಬರುತ್ತೆ. ಹಾಗೆ ಅವರು ಲಾಗಿನ್ ಆಗೋ ಮುಖಾಂತರ ಯಾವ ಫೋನ್ ನಂಬರಿಂದ ಲಾಗಿನ್ ಆಗಿರ್ತಾರೋ ಆ ಫೋನ್ ನಂಬರಿಂದನೇ ಮತ್ತೆ ಲಾಗಿನ್ ಆಗಿಬಿಟ್ಟು ಅವರು ಪೇಮೆಂಟ್ ಮಾಡುವ ಮುಖಾಂತರ ಟಿಕೆಟ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ. ಇನ್ನು ಸುಪ್ರಭಾತ ಸೇವೆ ನಮಗೆ ಪ್ರತಿದಿನ ಇರುತ್ತೆ. ಹಾಗೆ ಅರ್ಚನಾ ಮತ್ತು ತೋಮಾಲ ಸೇವೆಗಳು ಮಂಗಳವಾರ ಮತ್ತು ಬುಧವಾರ ಮತ್ತು ಗುರುವಾರ ಇರುತ್ತೆ. ಹಾಗೆ ನಮಗೆ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಬಂದ್ಬಿಟ್ಟು ಬರೀ ಮಂಗಳವಾರ ದಿನ ಮಾತ್ರ ಇರುತ್ತೆ. ಇನ್ನು ನಮಗೆ ಈ ಲಕ್ಕಿ ಡಿಪ್ ಎಲ್ಲ ಬೇಡ, ಕನ್ಫರ್ಮ್ ಟಿಕೆಟ್ ಬೇಕು. ನಮ್ಗೆ ಯಾವ ಡೇಟಿಗೆ ಪ್ಲಾನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ದಿನನೇ ಹೋಗಬೇಕು, ಈಸಿಯಾಗಿ ದರ್ಶನ ಆಗಬೇಕು ಅಂದರೆ ಮುಂದಿನ ಸೇವಾ ಟಿಕೆಟ್ಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗಿರುತ್ತೆ. ಆ ಸೇವೆ ಹೆಸರು ಅದು ಕೂಡ ಆರ್ಜಿತ ಸೇವೆ. ಈ ಆರ್ಜಿತ ಸೇವೆ ನಮಗೆ ಉತ್ಸವ ಮೂರ್ತಿಗಳಿಗೆ ನಡೆಸುವ ಸೇವೆ ಆಗಿರುತ್ತೆ. ಈ ಸೇವಾ ಟಿಕೆಟ್ಗಳನ್ನ ನೀವು ತೆಗೆದುಕೊಂಡ್ರೆ ಕೇವಲ 1.5 ಅವರಲ್ಲಿ ನೀವು ದರ್ಶನ ಮಾಡಿ ಹೊರಗಡೆ ಬರ್ಬೋದಾಗಿರುತ್ತೆ. ಅಷ್ಟು ವಿಶೇಷವಾದ ಸೇವೆಗಳು ಅಂತ ಹೇಳ್ಬೋದು. ಇದರಲ್ಲಿ ಯಾವ ಸೇವೆ ಇರುತ್ತೆ ಅಂದರೆ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ, ಹಾಗೆ ಊಂಜಲ್ ಸೇವೆ. ಈ 4 ಸೇವೆಗಳು ನಮಗೆ ಉತ್ಸವ ಮೂರ್ತಿಗಳಿಗೆ ನಡೆಸುವ ಒಂದು ಸೇವೆಗಳಾಗಿರುತ್ತೆ. ಅಲ್ಲಿ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಮಲಯಪ್ಪ ಸ್ವಾಮಿ ಅಂತ ಕರೀತಾರೆ. ಈ ಮಲಯಪ್ಪ ಸ್ವಾಮಿಗೆ ನಡೆಸುವ ಸೇವೆ ಆಗಿರುತ್ತೆ. ಶ್ರೀದೇವಿ ಭೂದೇವಿ ಸಮೇತ ಮಲಯಪ್ಪ ಸ್ವಾಮಿ ಅವರಿಗೆ ನಡೆಸುವ ಸೇವೆ. ಮೊದಲಿಗೆ ಕಲ್ಯಾಣೋತ್ಸವ ಬಂದ್ಬಿಟ್ಟು 1000 ರೂಪಾಯಿ ಆಗಿರುತ್ತೆ, ಇಬ್ಬರನ್ನ ಅಲೋ ಮಾಡ್ತಾರೆ. ಹಾಗೆ ಊಂಜಲ್ ಸೇವಾ ಬಂದ್ಬಿಟ್ಟು 500 ರೂಪಾಯಿ ಇರುತ್ತೆ, ಒಬ್ಬರನ್ನ ಅಲೋ ಮಾಡ್ತಾರೆ. ನೀವು ಮ್ಯಾಕ್ಸಿಮಮ್ 2 ಮೆಂಬರ್ಸ್ದು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ನಿಮಗೆ ಮುಂದಿನ ಸೇವೆ ಬಂದ್ಬಿಟ್ಟು ಆರ್ಜಿತ ಬ್ರಹ್ಮೋತ್ಸವ, ಇದಕ್ಕೂ ಕೂಡ ನಿಮಗೆ 500 ರೂಪಾಯಿ ಆಗಿರುತ್ತೆ ಪರ್ ಪರ್ಸನ್. ಅದಾದ ನಂತರ ಸಹಸ್ರ ದೀಪಾಲಂಕರಣ ಸೇವೆ. ಈ ಯಾವುದೇ 4 ಸೇವಾ ಟಿಕೆಟ್ಗಳಲ್ಲಿ ನೀವು ಬುಕ್ ಮಾಡಿಕೊಂಡ್ರು ಈಸಿಯಾಗಿ ದರ್ಶನ ಆಗುತ್ತೆ. ಹಾಗೆ ಒಮ್ಮೆ ಸೇವಾ ಟಿಕೆಟ್ಗಳು ನೀವು ಬುಕ್ ಮಾಡಿಕೊಂಡ್ರೆ
ಮತ್ತೆ ನಿಮಗೆ 6 ತಿಂಗಳ ಕಾಲ ಮತ್ತೆ ಸೇಮ್ ಸೇವಾ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿಲ್ಲ, ನೇರವಾಗಿ ಪೋಷಕರ ಜೊತೆ ಹೋಗ್ಬಿಟ್ಟು ಅವರು ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಈ ಯಾವುದೇ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡ್ರೆ ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ಸುಪಥಮ್ ಮೂಲಕ ಎಂಟ್ರಿ ಇರುತ್ತೆ. ತುಂಬ ಹತ್ತಿರದ ಎಂಟ್ರಿ ಪಾಯಿಂಟ್ ಅಂತ ಹೇಳ್ಬೋದು ದೇವಸ್ಥಾನಕ್ಕೆ. ಆ ಸುಪಥಮ್ ಮೂಲಕ ಹೋಗಿ ನೀವು ದೇವರ ದರ್ಶನವನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಬಟ್ ನಿಮ್ಗೆ ಇದು ಫಸ್ಟ್ ಡೋರ್ ಸೇವೆ ಥರ ಇರೋದಿಲ್ಲ, ತುಂಬ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಜಯ ವಿಜಯರಿಂದನೇ ದರ್ಶನ ಮಾಡಿಕೊಂಡು ಹೊರಗಡೆ ಬರಬೇಕಾಗಿರುತ್ತೆ. ಈ ಸೇವಾ ಟಿಕೆಟ್ಗಳು ನಮಗೆ ಫೆಬ್ರವರಿ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಹಾಗಾಗಿ ಯಾರೆಲ್ಲ ಆರ್ಜಿತ ಸೇವೆಗಳಲ್ಲಿ ಭಾಗವಹಿಸಬೇಕು ಅಂತ ಇಷ್ಟ ಇರುತ್ತೋ ನೀವು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ಈ ಟಿಕೆಟ್ಸ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಮಧ್ಯಾಹ್ನ 3 ಗಂಟೆಗೆ ನಮಗೆ ವರ್ಚುವಲ್ ಸೇವಾ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾರೆ. ಈ ದರ್ಶನ ಕೂಡ ನಿಮಗೆ ಸಿಮಿಲರ್ ಆಗೇ ಇರುತ್ತೆ, ನಾನು ಆಲ್ರೆಡಿ ಹೇಳಿದಾಗೆ. ಆದರೆ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ನೀವು ಸೇವೆಯಲ್ಲಿ ಭಾಗವಹಿಸೋ ಅವಕಾಶ ಇರೋದಿಲ್ಲ, ಬಟ್ ನಿಮಗೆ ದರ್ಶನದ ವ್ಯವಸ್ಥೆ ಮಾತ್ರ ಕೂಡ ಇರುತ್ತೆ. ಆದಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತೀವಿ ಅಂದರೆ ಈ ವರ್ಚುವಲ್ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಅದ್ರ ಬದಲು ನೀವು 300 ರೂಪೀಸ್ ಟಿಕೆಟ್ಗಳನ್ನೇ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇದು ನಿಮಗೆ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಪಾಯಿಂಟ್ ಕಡೆಯಿಂದನೇ ಬಿಡ್ತಾರೆ. ಹಾಗಾಗಿ ಆದಷ್ಟು ಈ ವರ್ಚುವಲ್ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡ್ಕೋಬೇಡಿ. ಇಲ್ಲಾಂದರೆ ಆಜಿತ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ 300 ರೂಪೀಸ್ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಆಲ್ರೆಡಿ ವರ್ಚುವಲ್ ಸೇವಾ ಏನಾದರೂ ಬುಕ್ ಮಾಡಿಕೊಂಡು ನಿಮಗೆ ಸಪ್ರೇಟ್ ಸ್ಲಾಟ್ ಇರುತ್ತಲ್ಲ ದರ್ಶನಕ್ಕೆ ಅಂತ, ಅದೇನಾದರೂ ನೀವು ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ನಮಗೆ ಮೇ ತಿಂಗಳ ಸಂಪೂರ್ಣ ಕೋಟಾವನ್ನು ರಿಲೀಸ್ ಮಾಡ್ತಾರೆ. ನೀವು 21ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ನೀವು TTD ವೆಬ್ಸೈಟಲ್ಲಿ ನಿಮ್ಮ ಲಾಗಿನ್ ಮುಖಾಂತರ ಹೋಗ್ಬಿಟ್ಟು ಅಲ್ಲಿ ನೀವು ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗಿ ವರ್ಚುವಲ್ ಸೇವಾಗೆ ಹೋಗ್ಬಿಟ್ಟು ಅವೈಲ್ ದರ್ಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಆಗುತ್ತೆ. ನಿಮಗೆ ಗ್ರೀನಲ್ಲಿ ತೋರಿಸ್ತಾ ಇರುತ್ತೆ, ಆವಾಗ ನಿಮ್ಮ ದರ್ಶನದ ಸ್ಲಾಟ್ನ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇನ್ನು ನಮಗೆ ಫೆಬ್ರವರಿ 22ನೇ ತಾರೀಕು ಯಾವುದೇ ರೀತಿಯ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡೋದಿಲ್ಲ. ಮತ್ತೆ ಇನ್ನು ಮುಂದಿನ ಟಿಕೆಟ್ಸ್ಗಳು ರಿಲೀಸ್ ಮಾಡೋದು ಫೆಬ್ರವರಿ 23ನೇ ತಾರೀಕು ಬೆಳಗ್ಗೆ ರಿಲೀಸ್ ಮಾಡ್ತಾರೆ. ಅದು ಅಂಗ ಪ್ರದಕ್ಷಿಣಾ ಟಿಕೆಟ್ಗಳು. ತುಂಬ ಜನಕ್ಕೆ ತಿರುಮಲದಲ್ಲಿ ತಿಳಿದಿಲ್ಲ, ತಿರುಮಲದಲ್ಲಿ ನೀವು ಅಂಗ ಪ್ರದಕ್ಷಿಣವನ್ನು ಮಾಡ್ಬೋದು. ಅಂಗ ಪ್ರದಕ್ಷಿಣ ಅಂದರೆ ಉರುಳು ಸೇವೆ ಅಂತ ಅರ್ಥ. ನಮಗೆ ಆನಂದ ನಿಲಯಂ ಇದೆಯಲ್ಲ, ಗರ್ಭಗೃಹ ಇದೆಯಲ್ಲ, ಅದ್ರ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಮಾಡ್ಕೋಬೋದಾಗಿರುತ್ತೆ. ನೀವು ವೆಂಡಿ ವಾಕಿಲಿ ಒಳಗಡೆ ಹೋದ ನಂತರ ಒಂದು ಪ್ರಾಂಗಣ ಸಿಗುತ್ತೆ, ಆ ಪ್ರಾಂಗಣದಲ್ಲಿ ನೀವು ಅಂಗ ಪ್ರದಕ್ಷಿಣೆಯನ್ನು ಮಾಡ್ಬೋದಾಗಿರುತ್ತೆ. ಬೆಳಗಿನ ಜಾವ 3 ಗಂಟೆಗೆ ನೀವು ಈ ಅಂಗ ಪ್ರದಕ್ಷಿಣವನ್ನು ಮಾಡಬೇಕಾಗತ್ತೆ. ಯಾರೆಲ್ಲ ಅಂಗ ಪ್ರದಕ್ಷಿಣಾ ಟಿಕೆಟ್ಗಳನ್ನ ತೆಗೆದುಕೊಂಡಿರ್ತಾರೋ ಅವರು ತೇವದ ಬಟ್ಟೆನಲ್ಲೇ ಹೋಗಬೇಕಾಗಿರುತ್ತೆ, ಅದು ಒಂದು ವಿಶೇಷ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಗೆ ಯಾರು ತಿರುಮಲದಲ್ಲಿ ಅಂಗ ಪ್ರದಕ್ಷಿಣೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರೋ ಈ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇದು ಸಂಪೂರ್ಣವಾಗಿ ಉಚಿತವಾದ ಟಿಕೆಟ್ ಇರುತ್ತೆ. ಇನ್ನು 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ರಿಲೀಸ್ ಮಾಡ್ತಾರೆ. ಹಾಗೆ ಫಿಸಿಕಲಿ ಚಾಲೆಂಜ್ ಕೋಟಾದಲ್ಲಿ ಕೂಡ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಇದು ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, ಫಿಸಿಕಲಿ ಚಾಲೆಂಜ್ ಕೋಟಾ ಆಗಿರ್ಬೋದು, ಇದು ಒಟ್ಟಿಗೆ ರಿಲೀಸ್ ಮಾಡ್ತಾರೆ. ಒಂದೇ ಕೋಟಾ ಇರುತ್ತೆ, ದಿನಕ್ಕೆ 1000 ಟಿಕೆಟ್ಸ್ಗಳಿರುತ್ತೆ. ಯಾರೆಲ್ಲ 65 ವರ್ಷ ಮೇಲ್ಪಟ್ಟವ್ರು ಇರ್ತಾರೋ ಅವರು ಸೀನಿಯರ್ ಸಿಟಿಸನ್ ಕೋಟಾ ಕ್ಯಾಟಗರಿನಲ್ಲಿ ಬರ್ತಾರೆ. ಯಾರು ಈ ಸೀನಿಯರ್ ಸಿಟಿಸನ್ ಇರ್ತಾರೋ ಅವರು ಮತ್ತು ಅವ್ರ ಪತ್ನಿನ ವಿಶೇಷವಾಗಿ ಅಲೋ ಮಾಡ್ತಾರೆ, ಬೇರೆ ಯಾರನ್ನೂ ಅಲೋ ಮಾಡೋದಿಲ್ಲ. ಹಾಗಾಗಿ ನೀವು ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಸೀನಿಯರ್ ಸಿಟಿಸನ್ ಎಂಟ್ರಿ ಪಾಯಿಂಟಿಂದ ಬಿಡ್ತಾರೆ. ನೀವು ಬೇರೆ ಯಾವುದೇ ರೀತಿಯ ಟಿಕೆಟ್ನ ತೆಗೆದುಕೊಂಡು ನೀವು ಅದರ ಎಂಟ್ರಿ ಪಾಯಿಂಟ್ ಮುಖಾಂತರನೇ ಹೋಗಬೇಕಾಗತ್ತೆ. ಹಾಗಾಗಿ ಯಾರೆಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದೀರಾ, ನಿಮಗೆ ತುಂಬ ಈಸಿಯಾಗಿ ದರ್ಶನ ಆಗಬೇಕು ಅಂದರೆ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. TTD ವೆಬ್ಸೈಟ್ನಲ್ಲಿ ನೀವು ಅಫಿಷಿಯಲ್ ಆಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಮಗೆ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮಗೆ ಫಸ್ಟ್ ಡೋರ್ ದರ್ಶನ ಅಂದರೆ ಕನ್ಫರ್ಮ್ ಶ್ರೀವಾಣಿ ಟಿಕೆಟ್ಸ್ಗಳು ಕೂಡ ರಿಲೀಸ್ ಮಾಡ್ತಾರೆ. 10,500 ರೂಪಾಯಿ ಕೊಟ್ಬಿಟ್ಟು ಯಾರೆಲ್ಲ ನೀವು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಮೇ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ನಮ್ಮ ಹಳೆ ವೆಬ್ಸೈಟ್ನಲ್ಲಿ ಹೋಗಬೇಕಾಗತ್ತೆ, ಬೇರೆದೆಲ್ಲ ಹೊಸ ವೆಬ್ಸೈಟ್ನಲ್ಲಿ ಬುಕ್ ಮಾಡಿಕೊಂಡ್ರೆ ಇದು ನೀವು ಹಳೆ ವೆಬ್ಸೈಟ್ನಲ್ಲಿ ಡೊನೇಷನ್ ಮಾಡಿ ನಂತರ ನೀವು 500 ರೂಪಾಯಿ ಬೆಲೆಯ ಬ್ರೇಕ್ ದರ್ಶನದ ಟಿಕೆಟ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಇದು ನಮಗೆ 11 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಇನ್ನು ಸಾಕಷ್ಟು ಜನ ಕಾಯ್ತಿರುವ ಟಿಕೆಟ್ಸ್ ಯಾವುದು ಅಂದರೆ ಅದು 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳು ಅಂತ ಹೇಳ್ಬೋದು. ಈ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳು ಯಾಕೆ ಮಹತ್ವ ಅಂದರೆ ನೀವು ಬಲ್ಕಲ್ಲಿ ಬುಕ್ ಮಾಡ್ಕೊಳ್ಬೋದು. 6 ಜನ ಮ್ಯಾಕ್ಸಿಮಮ್ ನೀವು 6 ಜನ ತನಕ ಬುಕ್ ಮಾಡ್ಕೊಳ್ಬೋದಾಗುತ್ತೆ. ಹಾಗೆ ಟಿಕೆಟ್ಸ್ ಕೂಡ ತುಂಬಾ ಅವೈಲಬಲ್ ಇರುತ್ತೆ. ಹಾಗಾಗಿ ಈ 300 ರೂಪೀಸ್ ಬೆಲೆಯ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕು ಅಂದರೆ ಫೆಬ್ರವರಿ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಆ ಟೈಮಿಗೆ ಸರಿಯಾಗಿ ನೀವು TTDಯ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಲಾಗಿನ್ ಆಗುವ ಮುಖಾಂತರ ನೀವು ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ನೀವು ಈ ಎಲ್ಲ ಟಿಕೆಟ್ಗಳು ಬುಕ್ ಮಾಡ್ಕೊಂಡ ನಂತರ ನಿಮಗೆ ರೂಮ್ ಬೇಕು ಅಂದರೆ ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ತಿರುಪತಿ, ತಿರುಮಲ ಹಾಗೆ ತಲಕೋನ ಈ 3 ಪ್ಲೇಸ್ಗಳದ್ದು ರೂಮ್ಸ್ನ ರಿಲೀಸ್ ಮಾಡ್ತಾರೆ. ಇದರಲ್ಲಿ ನೀವು ಬೆಟ್ಟದ ಮೇಲೆ ಬೇಕು ಅಂದರೆ ತಿರುಮಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ತಿರುಮಲ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ರೂಮ್ನ ಬುಕ್ ಮಾಡ್ಕೊಳ್ಬೇಕು ಅಂದರೆ ನೀವು ಯಾವುದಾದರೂ ಒಂದು ಟಿಕೆಟ್ಸ್, ನಾವು ಮೇಲೆ ಹೇಳಿದ ಯಾವುದಾದರೂ ಒಂದು ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಂಡಿದ್ರೆ ಮಾತ್ರ
ಬುಕ್ ಮಾಡ್ಕೊಳ್ಳೋಕ್ಕಾಗತ್ತೆ. ಹಾಗೆ ನೀವು ಇಬ್ಬರ ಟಿಕೆಟ್ಗಳನ್ನ ಮಿನಿಮಮ್ ಬುಕ್ ಮಾಡ್ಕೊಂಡಿರಬೇಕು, ಆವಾಗಲೇ ನಿಮಗೆ ಈ ಅಕಾಮಿಡೇಷನ್ ಅದು ಬುಕ್ ಆಗುತ್ತೆ. ಇಲ್ಲಾಂದರೆ ನಿಮಗೆ ಅಕಾಮಿಡೇಷನ್ ಬುಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಇನ್ನು ತಿರುಪತಿನಲ್ಲಿ ನಿಮಗೆ ಬರೀ ಯಾರೆಲ್ಲ ಟಿಕೆಟ್ಗಳು ಬುಕ್ ಮಾಡ್ಕೊಂಡಿರ್ತಾರೋ ಅವ್ರಿಗೂ ಕೂಡ ಒಂದು ಆಪ್ಷನ್ ಇರುತ್ತೆ, ಹಾಗೆ ವಿತೌಟ್ ಟಿಕೆಟ್ಸ್ ಕೂಡ ಒಂದು ಆಪ್ಷನ್ ಇರುತ್ತೆ. ನಿಮಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ನಿಮಗೆ ತಿರುಪತಿನಲ್ಲಿ ಶ್ರೀನಿವಾಸಂ ಇದೆ, ವಿಷ್ಣು ನಿವಾಸಂ ಇದೆ, ಹಾಗೆ ಮಾಧವಂ ರೆಸ್ಟ್ ಹೌಸ್ ಇದೆ, ತುಂಬಾ ಇದೆ, ತೊಲಪ್ಪ ಗಾರ್ಡನ್ಸ್ ಇದೆ, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇನ್ನು ಕಡೆಯದಾಗಿ ನಮಗೆ ಮಾರ್ಚ್ ತಿಂಗಳ ಟಿಕೆಟ್ಸ್ಗಳು ಕೂಡ ರಿಲೀಸ್ ಮಾಡ್ತಿದ್ದಾರೆ. ಈ ಮಾರ್ಚ್ ತಿಂಗಳ ಕಂಪ್ಲೀಟ್ ಕೋಟಾ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾರೆ. ಅದು 25ನೇ ತಾರೀಕು, ಫೆಬ್ರವರಿ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಯಾರೆಲ್ಲ ನೀವು ಶ್ರೀನಿವಾಸ ದಿವ್ಯಾನುಗ್ರಹ ಹೋಮದಲ್ಲಿ ಭಾಗವಹಿಸಬೇಕು ಅಂತ ಅನ್ಕೊಂಡಿದ್ದೀರಾ, ನೀವು ಆ ಟೈಮಿಗೆ ಕರೆಕ್ಟಾಗಿ 10 ಗಂಟೆಗೆ ಕರೆಕ್ಟಾಗಿ ಲಾಗಿನ್ ಆಗುವ ಮುಖಾಂತರ ನೀವು ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇದು 1600 ರೂಪಾಯಿ ಆಗಿರುತ್ತೆ. 1000 ರೂಪಾಯಿ ಬಂದ್ಬಿಟ್ಟು ಹೋಮಕ್ಕೆ, ಹಾಗೆ 600 ರೂಪಾಯಿ ಬಂದ್ಬಿಟ್ಟು ಇಬ್ಬರಿಗೆ ದರ್ಶನದ ವ್ಯವಸ್ಥೆ ಕೂಡ ಇರುತ್ತೆ. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಯಾವುದೇ ಟಿಕೆಟ್ಸ್ಗಳನ್ನ ನೀವು ಇನ್ನ ಬುಕ್ ಮಾಡ್ಕೊಂಡಿಲ್ಲ, ಆದರೆ ತಿರುಮಲಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ರೆ ಈ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮದ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಬೆಳಗ್ಗೆ 8 ಗಂಟೆಗೆ ಹೋಮ ಇರುತ್ತೆ, ಹಾಗೆ ಮಧ್ಯಾಹ್ನ 3 ಗಂಟೆಗೆ ನಿಮಗೆ ದರ್ಶನದ ವ್ಯವಸ್ಥೆ ಇರುತ್ತೆ. ಯಾರೆಲ್ಲ ಹೋಮಕ್ಕೆ ಅಟೆಂಡ್ ಮಾಡ್ತಾರೋ ಅವ್ರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ, ಬೇರೆಯವ್ರಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ನೀವು ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡ್ರೆ ಕಂಪಲ್ಸರಿ ನೀವು ಹೋಮವನ್ನು ಅಟೆಂಡ್ ಮಾಡಿದ್ರೆ ಮಾತ್ರ ದರ್ಶನಕ್ಕೆ ಅಲೋ ಮಾಡ್ತಾರೆ. ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ನೀವು ಮೇ ತಿಂಗಳಲ್ಲಿ ತಿರುಮಲಕ್ಕೆ ಹೋಗಬೇಕು ಅಂತ ಅನ್ಕೊಂಡಿರ್ತೀರೋ, ವಿಪರೀತ ರಶ್ ಇರುವ ಕಾರಣ ಈ ಯಾವುದಾದರೂ ಒಂದು ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಕೊಂಡ್ರೆ ನಿಮಗೆ ತಿರುಮಲದಲ್ಲಿ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಇವತ್ತಿನ ಮಾಹಿತಿ ಆಗಿತ್ತು. ತಿರುಮಲದ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.